Return. Page layout. More. ಊರಿಗೆ ಯಜಮಾನ ಹೇಗಿರಬೇಕು? August 24, 2026, 1953. 3,392 characters. Uncategorized. ಊರಿಗೆ ಯಜಮಾನ ಹೇಗಿರಬೇಕು? Hash. ಒಂದೂರಿನಲ್ಲಿ ಬಹಳಷ್ಟು ಹಿರಿಯರು, ಬುದ್ಧಿವಂತರು, ಜ್ಞಾನಿಗಳು, ಅನಕ್ಷರಸ್ಥರು, ಹಲವು ಜಾತಿಗಳ ಜನರಿದ್ದರು. ಅವರಲ್ಲಿ ಕೆಲವರು ಅನಕ್ಷರಸ್ಥರಂತೆ ಕಂಡರೂ ಬುದ್ಧಿವಂತರಂತೆ ನಡೆದುಕೊಳ್ಳುತ್ತಿದ್ದರು. ಇನ್ನೂ ಅನೇಕ ಅಕ್ಷರಸ್ಥರಿದ್ದರೂ ಕೂಡ ಅವರಲ್ಲಿ ಕೆಲವರು ಅನಾಗರಿಕರಂತೆ ನಡೆದುಕೊಳ್ಳುತ್ತಿದ್ದರು. ಹೀಗಿರುವಾಗ ಎಲ್ಲರೂ ಹೊಂದಿಕೊಂಡು ಹೋಗುತ್ತಿದ್ದರು. ಊರಿನಲ್ಲಿ ಏನೇ ದೇವರ ಜಾತ್ರೆ ನಡೆದರೂ ಎಲ್ಲರೂ ಅವರವರಿಗೆ ಸರಿಸಮಾನವಾಗಿ ಹಂಚಿಕೆ ಹಾಕಿಕೊಂಡು ಖುಷಿಯಿಂದ ಮನಸ್ಸಿಗೆ ಹಿತವಾಗುವಂತೆ ಆಚರಣೆ ಸಂಭ್ರಮದಿಂದ ಮಾಡುತ್ತಿದ್ದರು. ಹೀಗಿರುವಾಗ ಆ ಊರಿನ ಮುಖಂಡ ಯಾವುದೇ ದುಡ್ಡಿನ ಮೇಲೆ ಆಸೆ ಇರದೆ ಹೆಣ್ಣಿನ ಮೇಲೆ ಆಕರ್ಷಣೆ ಇಟ್ಟು, ಗಂಡನಿಂದ ವಂಚಿತಳಾದವಳಿಗೆ ಹಾಗೂ ದೇವದಾಸಿಯರಿಗೆ ಹತ್ತಿರವಾಗಿ ಬಹಳಷ್ಟು ರಾತ್ರಿ ಅವರ ಮನೆಯಲ್ಲಿ ಕಳೆದು ಬೆಳಕು ಹರಿಯುವ ಮೊದಲೇ ಅವನು ತನ್ನ ಮನೆ ಸೇರುತ್ತಿದ್ದನು. ಇಂತಹ ಮನುಷ್ಯ ಊರಿಗೆ ಯಜಮಾನನಾಗಿ ಇದ್ದನು. ಕಾಲ ಉರುಳಿದಂತೆ ಆ ಯಜಮಾನನಿಗೆ ತನ್ನ ಮನೆಯಲ್ಲಿ ತನ್ನ ಮಕ್ಕಳು ಬೆಳೆದು ದೊಡ್ಡವರಾದರು. ತದನಂತರ ಮುಂದಿನ ದಿನಗಳಲ್ಲಿ ಅವನ ಮಕ್ಕಳು ದುಡ್ಡಿನ ಆಸೆ ತೋರಿಸಿ ಆ ಊರಿನ ಯಜಮಾನನಿಗೆ ಊರಿನ ವಿಷಯದಲ್ಲಿ ಲೆಕ್ಕ ತಪ್ಪುವಂತೆ ಮಾಡಿದರು. ಯಾವುದೇ ಜಾತ್ರೆ ಸಂಬಂಧ ದುಡ್ಡು ಎತ್ತಿದರೂ ಅದನ್ನು ಸರಿಯಾಗಿ ಲೆಕ್ಕ ಕೊಡದೆ ಮುಂದುವರಿಯುತ್ತಿದ್ದನು. ಅಲ್ಲದೆ ತನಗೆ ದುಡ್ಡು ಬೇಕಾದಾಗ ತನ್ನ ಯೋಗ್ಯತೆಗೆ ಮೀರಿ ಸಣ್ಣ ಸಣ್ಣ ವಯಸ್ಸಿನ ಹುಡುಗರಲ್ಲಿ ಹಣ ಪಡೆಯುತ್ತಿದ್ದನು. ಅಲ್ಲದೆ ಅವರಿಗೆ ಸರಿಯಾಗಿ ಮರಳಿ ಹಣ ಕೊಡದೆ ಅವರ ಮುಂದೆ ಸಣ್ಣವನಾಗಿ ಹೋಗುತ್ತಿದ್ದನು. ಹೀಗಿರುವಾಗ ಆ ಊರಲ್ಲಿ ಸ್ವಲ್ಪ ಅಭದ್ರತೆ ಕಾಣತೊಡಗಿತು. ಸಣ್ಣವರು, ನಾನು ದೊಡ್ಡ ಮುಖಂಡಗೆ ಹಣ ಕೊಟ್ಟಿದ್ದೇನೆ ಎಂಬ ಸಲಿಗೆಯಿಂದ ಆ ಊರ ಮುಖಂಡಗೆ ಗೌರವ ಕೊಡುವ ಬದಲಾಗಿ ನೇರವಾಗಿ ಸಲುಗೆಯಿಂದ ಮಾತನಾಡಲು ಪ್ರಾರಂಭಿಸಿದರು. ಆವಾಗಲೇ ಆ ಊರಿಗೆ ಯಜಮಾನ ಅನಿಸಿಕೊಂಡವನು ಅವರಿಗೆ ಸರಿಸಮಾನವಾಗಿ ಕಾಣಲು ಪ್ರಾರಂಭಿಸಿದನು. ಹೀಗೆ ಸಮಯ ಕಳೆದಂತೆ ಆ ಊರಿನಲ್ಲಿ ಬಹಳಷ್ಟು ಜನರು ಅಧಿಕಾರ ಚಲಾವಣೆ ಮಾಡಲು ಪ್ರಾರಂಭಿಸಿದರು. ತಾವು ಹೇಳಿದ್ದೇ ಆಗಬೇಕು ಹಾಗೆ ಹೀಗೆ ಅನ್ನುತ್ತಾ ಒಬ್ಬರು ಮತ್ತೊಬ್ಬರ ಮೇಲೆ ಪ್ರೀತಿ ತೋರಿಸದೆ ದ್ವೇಷದಿಂದ ಬದುಕಲು ಪ್ರಾರಂಭಿಸಿದರು. ಯಾವುದೇ ಜಾತಿಯವರಾಗಲಿ ಒಬ್ಬರಿಗೊಬ್ಬರು ಗೌರವದಿಂದ ಇದ್ದವರು ಕೊನೆಗೆ ತಮ್ಮ ತಮ್ಮ ಜಾತಿಯ ಹೆಸರು ಹೇಳುತ್ತಾ ಬದುಕಲು ಪ್ರಾರಂಭಿಸಿದರು. ಎಲ್ಲ ಅನ್ಯೂನ್ಯವಾಗಿದ್ದವರು ತಮಗೆ ಇಷ್ಟಬಂದವರ ಜೊತೆಗೆ ಹೊಂದಿಕೊಂಡು ಹೋಗಲು ಪ್ರಾರಂಭಿಸಿದರು. ಹೀಗಿರುವಾಗ ಊರಿನ ಮುಖಂಡ ಎನಿಸಿಕೊಂಡವ ತನ್ನ ಗೌರವಕ್ಕೆ ತಾನೇ ಅಡ್ಡಿ ಮಾಡಿಕೊಂಡನು. ಕೆಲವೊಂದು ಸಾರಿ ಊರಿನಲ್ಲಿ ಜಾತ್ರೆ ನಡೆದರೆ ಎಲ್ಲರೂ ಆ ಕ್ಷಣ ಸಂತೋಷವಾಗಿ ಹಬ್ಬ ಮಾಡಿ, ಮರುಕ್ಷಣ ತಮ್ಮ ದಿನನಿತ್ಯ ಕೆಲಸಗಳಲ್ಲಿ ಭಾಗಿಯಾಗಿ ಹೋಗುತ್ತಿದ್ದರು. ನಂತರ ಊರಿಗೆ ಯಜಮಾನ ಅನಿಸಿಕೊಂಡವನು ಎಲ್ಲರಿಂದ ಹಣ ಪಡೆದು ಜಾತ್ರೆ ಮಾಡಿ ಉಳಿದ ಹಣವನ್ನು ತನ್ನ ಕುಟುಂಬಕ್ಕೆ ಬಳಸಿಕೊಳ್ಳುತ್ತಿದ್ದನು. ಇದನ್ನು ಬಹಳಷ್ಟು ಜನರು ಲೆಕ್ಕವೇ ಕೇಳುತ್ತಿದ್ದಿಲ್ಲ. ಒಂದು ವೇಳೆ ಯಾರಾದರೂ ಮುಂದೆ ಬಂದು ಲೆಕ್ಕ ಕೇಳಿದರೆ ಯಾವುದೇವುದೋ ಕಳ್ಳ ಲೆಕ್ಕ ಕೊಟ್ಟು, ತಾನು ಊರಿನ ತಂಟೆಗೆ ಬರುವುದಿಲ್ಲ ಇನ್ನು ಮುಂದೆ ಊರ ಹಬ್ಬವೇ ಮಾಡುವುದಿಲ್ಲ, ಎಂದು ಸ್ವಲ್ಪ ದಿವಸ ಸುಮ್ಮನಾಗಿರುತ್ತಿದ್ದನು. ಅಲ್ಲದೆ ಮುಂದಿನ ಊರ ಪ್ರಮುಖ ದೇವರ ಹಬ್ಬಗಳನ್ನೇ ಮಾಡದೆ ಹಾಗೇ ಇರುತ್ತಿದ್ದನು. ಹೀಗೆ ವರ್ಷಗಳು ಕಳೆದಾದ ಮೇಲೆ ಎಲ್ಲರೂ ಹಳೆಯದನ್ನು ಮರೆತು, ಮತ್ತೆ ಹಬ್ಬ ಮಾಡಲು ಹಾತೊರೆಯುತ್ತಿದ್ದರು. ಆವಾಗ ಪುನಃ ಊರಿಗೆ ಮುಖಂಡ ಎನಿಸಿಕೊಂಡವ ಮತ್ತೆ ಎಲ್ಲಾ ಜನರನ್ನು ಒಟ್ಟುಗೂಡಿಸಿ ಹಳೆಯದನ್ನು ಮರೆತು ಊರ ಜಾತ್ರೆ ಮಾಡಲು ಉತ್ಸುಕನಾಗುತ್ತಿದ್ದನು. ಏಕೆಂದರೆ ಯಾರೂ ಕೂಡ ಹಳೆಯ ಲೆಕ್ಕವನ್ನು ಕೇಳುತ್ತಿದ್ದಿಲ್ಲ. ಹಾಗಾಗಿ ಆ ಮುಖಂಡ ತನ್ನನ್ನು ತಾನು ಜಾಣ ಅಂದುಕೊಂಡು ಹೋಗುತ್ತಿದ್ದನು. ಏನಾದರೂ ಊರಿನಲ್ಲಿ ಸಮಸ್ಯೆ ನಡೆದರೆ ಅಂದರೆ, ಒಬ್ಬರಿಗೊಬ್ಬರು ತರ್ಲೆ ಮಾಡಿಕೊಂಡಾಗ ಯಾರಿಗೂ ಕೂಡ ಸರಿಯಾದ ನ್ಯಾಯ ಹೇಳುತ್ತಿದ್ದಿಲ್ಲ. ಎಲ್ಲರಿಗೂ ತಾನು ಒಳ್ಳೆಯವನಾಗಿಯೇ ಹೋಗುತ್ತಿದ್ದನು. ಏನಾದರೂ ದೇವಸ್ಥಾನಗಳಲ್ಲಿ ಪಂಚಾಯತಿ ಕರೆದರೆ ದಿನಪೂರ ಯಾರಿಗೂ ನ್ಯಾಯ ಬೇರ್ಪಡಿಸಿ ಹೇಳದೆ ಕಾಲಹರಣ ಮಾಡುತ್ತಾ ಅವರ ತೀರ್ಮಾನದ ಅಂತಿಮ ಸಮಯವನ್ನೇ ಕಾಯುತ್ತಿದ್ದನು. ಕೊನೆಗೆ ಅವರವರೇ ಹೊಂದಿಕೊಂಡ ಮೇಲೆ, ಅವನು ತಾನೇ ನ್ಯಾಯ ಬಗೆಹರಿಸಿದಂತೆ ನಡೆದುಕೊಳ್ಳುತ್ತಿದ್ದನು. ಕೆಲವೊಂದು ಸಾರಿ ದೇವರ ಹಾಗೂ ದೇವಸ್ಥಾನಗಳ ಜೀರ್ಣೋದ್ಧಾರದ ಹೆಸರುಗಳನ್ನು ಹೇಳಿಕೊಂಡು ಸಮಾಜದಲ್ಲಿ ಅಧಿಕ ಹಣ ವಸೂಲಿ ಮಾಡಿಕೊಂಡು ದೇವಸ್ಥಾನಕ್ಕೆ ಸ್ವಲ್ಪ ಖರ್ಚು ಮಾಡಿದರೆ ಉಳಿದ ಹಣವನ್ನು ತನ್ನ ಸ್ವಂತ ಕುಟುಂಬಕ್ಕಾಗಿ ಬಳಸಿಕೊಳ್ಳುತ್ತಿದ್ದನು. ಅವನ ನಡೆಯನ್ನು ನೋಡಿದ ಆ ಊರಿನ ಕೆಲವು ಜನಗಳು ಅವನಂತೆ ನಡೆದುಕೊಳ್ಳಲು ಪ್ರಾರಂಭಿಸಿದರು. ಅವರು ಕೂಡ ಊರಿನ ದೇವಸ್ಥಾನಗಳ ಹೆಸರು ಹೇಳಿಕೊಂಡು ತಮ್ಮ ತಮ್ಮ ಪರಿಚಯಸ್ಥರಿಂದ ಹಣ ಪಡೆದು ದುರುಪಯೋಗ ಮಾಡಿಕೊಳ್ಳಲು ಪ್ರಾರಂಭಿಸಿದರು. ಅದು ಆ ಊರಿನ ಸ್ಥಿತಿಯಾಗಿತ್ತು. ಈ ಕಥೆಯ ಸಾರಾಂಶ ಇಷ್ಟೇ. ಈಗಲೂ ಅಂತಹ ಮುಖಂಡ ಯಾವ ಊರಲ್ಲಿ ಇದ್ದರೂ ಆ ಊರು ಎಂದಿಗೂ ಮುಂದೆ ಬರಲು ಸಾಧ್ಯವಿಲ್ಲ. ಏಕೆಂದರೆ ಅಂತಹ ಊರಲ್ಲಿ ಅಜ್ಞಾನಿಯಾಗಿದ್ದರೂ ಕೆಲವರು ಸರ್ವಜ್ಞನಂತೆ ನಡೆದುಕೊಳ್ಳುತ್ತಾರೆ. ಒಳಿತು ಕೆಡುಕುಗಳನ್ನು ತಾಳೆ ಹಾಕದೆ ಮುಂಗೋಪಿತನದಿಂದ ನಡೆದುಕೊಳ್ಳುತ್ತಾರೆ. ಆದಷ್ಟು ಹಾಲನ್ನು ಕುಡಿಯದೆ ವಿಷದಿಂದ ಕೂಡಿದ ಗಾಳಿಯ ಮಾತುಗಳಿಗೆ ಕಿವಿಗೊಡುತ್ತಾರೆ.
ಒಬ್ಬರಿಂದೊಬ್ಬರು ಅನ್ಯೂನ್ಯವಾಗಿರದೆ ಕೇವಲ ತೋರ್ಪಡಿಕೆಯ ಮುಗಳ್ನಗುತ್ತಾ ಒಳಗೊಳಗೆ ವಿಷ ಜಂತುಗಳಂತೆ ಇರುತ್ತಾರೆ. ಇದು ಒಂದು ಕಥೆ. ಹಾಗಾದರೆ ಊರಿಗೆ ಮುಖಂಡ ಹೇಗಿರಬೇಕು?